ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲೆನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ನಾನು ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ನಿನ್ನೆ ವಿಡಿಯೋದಲ್ಲಿ ನಾನು ನನ್ನ ವೆಯ್ಟ್ನ ರಿವೀಲ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ವೆಯ್ಟ್ ರಿವೀಲ್ ಮಾಡೋದಕ್ಕೆ ನನಗೆ ಟೈಮ್ ಆಗಿರಲಿಲ್ಲ. ಸೊ ಇವತ್ತು ನನ್ನ ಫುಲ್ ಡೇ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಹೇರ್ ಫಾಲ್ ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳಿ, ಮತ್ತು ನಮ್ಮ ಬಾಡಿ ತುಂಬ ಹೀಟ್ ಆಗ್ತಿತ್ತು ಅಂತ ಹೇಳಿ ನಾನು ಮೆಂತ್ಯ ನೀರನ್ನ ಕುಡಿತಾ ಇದ್ದೀನಿ. ಮೆಂತ್ಯನ ರಾತ್ರಿ ನೆನೆಸಿಟ್ಬಿಟ್ಟು ಈ ಥರ ಸ್ವಲ್ಪ ಬಿಸಿ ನೀರು ಮಿಕ್ಸ್ ಮಾಡಿಕೊಂಡು ಆ ನೀರು ಸಮೇತ ಕುಡಿದ್ರೆ ಆ ಬಾಡಿಗೆ ತುಂಬ ತಂಪು ಅಂತ ಹೇಳಿ ಇದು ನನಗೆ ವರ್ಕ್ ಆಗಿದೆ. ಆ ಕಾರಣಕ್ಕಾಗಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ಸ್ವಲ್ಪ ದಿನ ಬಿಟ್ಟಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು, ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಮೆಂತ್ಯ ನೀರು, ಅದಾದ್ಮೇಲೆ ಕಷಾಯ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಮಾಡ್ಕೊಳ್ಳೋಕೆ ತುಂಬಾ ಟೈಮ್ ಬೇಡ. ಬೆಳಗ್ಗೆ ಎದ್ಬಿಟ್ಟು ತಕ್ಷಣಕ್ಕೆ ನಾನು ಬಿಸಿನೀರು ಕಾಯಿಸ್ಕೊತಿರ್ತೀನಲ್ಲ, ಅದ್ ಜೊತೆಗೇನೆ ಎಲ್ಲದನ್ನು ಮಾಡ್ಕೊಂಡ್ಬಿಡ್ತೀನಿ ಇದಿಷ್ಟನ್ನು. ಬಟ್ ಈ ಕಷಾಯ ಮಾತ್ರ ನಮ್ಮ ಡೈಜೆಷನ್ ಪವರ್ನ ತುಂಬಾನೇ ಇನ್ಕ್ರೀಸ್ ಮಾಡುತ್ತೆ. ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೂ ಕೂಡ. ಆ ಕಾರಣಕ್ಕಾಗಿ ನಾನು ಇದನ್ನ ಮಾಡ್ಕೋತಾ ಇದ್ದೀನಿ. ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನಾನು ವೆಯ್ಟ್ ಲಾಸೇ ಆಗ್ತಾ ಇಲ್ಲ. ಯಾಕಂದರೆ ವೆಯ್ಟ್ ಏನಾಗಿದೆ ಅಂದರೆ ಸ್ಟ್ರಕ್ ಆಗಿಬಿಟ್ಟಿದೆ. ಯಾಕೆ ಅಂತ ನನಗೆ ರೀಸನ್ ಕೂಡ ಗೊತ್ತಿದೆ. ಒಂದು, ನಾನು ಯಾವುದೇ ರೀತಿ ವಾಕಿಂಗೇ ಮಾಡ್ತಾ ಇಲ್ಲ. ಹೆಚ್ಚು ಕಡಿಮೆ 1 ತಿಂಗಳು 2-3 ತಿಂಗಳಾಯಿತು. ಮಳೆಗಾಲ ಸ್ಟಾರ್ಟ್ ಆದಾಗಿಂದ ಬೆಳಗ್ಗೆ ಮುಂಚೆ ಎದ್ದು ವಾಕ್ ಹೋಗೋಕ್ಕಾಗ್ತಾ ಇಲ್ಲ. ಇನ್ನು ಎಕ್ಸಸೈಸ್ ಕೂಡ ಮಾಡ್ಕೊಳ್ತಾ ಇಲ್ಲ. ಸೋಂಬೇರಿತನ ಅಂತಲೂ ಹೇಳ್ಬೋದೇನೋ. ಬಟ್ ವೆಯ್ಟ್ ಇನ್ಕ್ರೀಸ್ ಆಗಿಲ್ಲ. ಅದ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ವೆಯ್ಟ್ ಇನ್ಕ್ರೀಸ್ ಮಾಡೋದಕ್ಕೆ ನಾನು ಬಿಡ್ತಾ ಇಲ್ಲ. ಬಟ್ ನಾನೊಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಬಟ್ ಅದು ರೀಚ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ವಿಘ್ನಗಳು ಬರ್ತಿದೆ. ಬಟ್ ಅದನ್ನೆಲ್ಲ ಮೀರಿ ನಾನು ಆ ಕೆಲಸ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ನನಗೆ ನೀವು ಕೂಡ ಸಪೋರ್ಟ್ ಮಾಡಿ. ನನ್ನ ಜೊತೆ ವೆಯ್ಟ್ ಲಾಸ್ ಮಾಡೋ ನೀವು ಕೂಡ ನನಗೆ ಈ ವಿಡಿಯೋನ ನೋಡಿಬಿಟ್ಟು ಮೆಸೇಜ್ ಮಾಡಿ, ಆಯಿತಾ? ನೀವೆಲ್ಲ ಯಾವಾಗಿಂದ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ? ನಿಮಗೆಲ್ಲ ಎಷ್ಟು ವೆಯ್ಟ್ನ ಲಾಸ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಇನ್ನು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಸೊಪ್ಪಿನ ಪಲ್ಯ ಇತ್ತು, ಜೊತೆಗೆ 2 ಚಪಾತಿ ಮಾಡ್ಕೊಂಡಿದ್ದೆ. ಚಪಾತಿನ ನಾನು ತಿಂದ್ಕೊಂಡೆ. ಮನೆಗೆ ಎಲ್ರಿಗೂ ಅದನ್ನೇ ಮಾಡಿದ್ದೆ, ಅದನ್ನೇ ನಾನು ಕೂಡ ತಿಂದ್ಕೊಂಡೆ. ಮನೆಗೆ ಎಲ್ರಿಗೂ ಏನು ತಿಂಡಿ ಮಾಡಿರ್ತೀವಿ ಅದನ್ನು ಕೂಡ ನಾವು ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ತಿಂದರೆ ವೆಯ್ಟ್ ಲಾಸ್ನ ನಾವು ಖಂಡಿತ ಮಾಡ್ಕೊಳ್ಬೋದು. ನಾನು ಅದನ್ನು ಮಾಡಿ ನೋಡಿದ್ದೀನಿ. ನನಗೆ ತುಂಬ ಅದು ಆ್ಯಕ್ಚುಲಿ ವರ್ಕ್ ಆಗುತ್ತೆ. ನಮಗೆ ಸಪ್ರೇಟಾಗಿ ಒಂದು ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ಳೋದು ತಪ್ಪಲ್ಲ, ಮಾಡ್ಕೊಳ್ಳೋದು ತಪ್ಪಲ್ಲ. ಬಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಸಲ ಟೈಮ್ ಆಗೋದಿಲ್ಲ ಅಷ್ಟೇ. ಎಷ್ಟೋ ಸಲ ನನಗೆ ಸಪ್ರೇಟಾಗಿ ಏನಾದರೂ ಮಾಡ್ಕೊಳ್ಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಬೆಳಗ್ಗೆ ನಾನು ತಿಂಡಿ ಮಾಡಬೇಕಾದ್ರೆ ಕ್ವಾಂಟಿಟಿ ಜಾಸ್ತಿ ಆಗಿರುತ್ತೆ, ಅದನ್ನು ತಿಂದ್ಬಿಡ್ತೀನಿ ನಾನು. ಆವಾಗಲೂ ಕೂಡ ನನಗೆ ಅನಿಸುತ್ತೆ, ಯೋಚನೆ ನನಗೆ ಸಪ್ರೇಟಾಗಿ ಮಾಡ್ಕೊಬೇಕಾಗಿತ್ತು ಅಂತ ಹೇಳಿ. ಬಟ್ ಚಪಾತಿಯಿಂದ ನಾವು ಸಣ್ಣ ಆಗ್ತೀವಿ ಅನ್ನೋದು ಸುಳ್ಳು. ಚಪಾತಿಯನ್ನು ನಾವು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅನ್ನಕ್ಕೂ ಚಪಾತಿಗೂ ಇರೋವಂಥ ಏನು ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಇದರಲ್ಲಿ ಸ್ವಲ್ಪ ಅಷ್ಟೇ ಸಿಮಿಲಾರಿಟಿ, ಸ್ವಲ್ಪ ಅಷ್ಟೇ ಕಡಿಮೆ ಇರೋದು. ಬಟ್ ತುಂಬ ಏನು ಡಿಫ್ರೆನ್ಸ್ ಏನಿಲ್ಲ, ಆಯಿತಾ? ಇವತ್ತು ನಾನೊಂದು ಮಸಾಲ ರೈಸ್ನ ಮಾಡಿದ್ದೆ ಬೆಳಗ್ಗೆ ತಿಂಡಿಗೆ, ಅಲ್ಲ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು. ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸ್ಪೈಸಸ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಮತ್ತು ಹಸಿಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಮಸಾಲ ರೈಸ್ನ ಬೆಳಗ್ಗೆ ಮುಂಚೆ ತಿಂಡಿಗೂ ಕೂಡ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಈರುಳ್ಳಿ ಮತ್ತು ಹಸಿಮೆಣಸು ಫ್ರೈ ಆದಮೇಲೆ ಅರಿಶಿನ ಪುಡಿ, ಉಪ್ಪು, ಅದಕ್ಕೆ ಕ್ಯಾಪ್ಸಿಕಮ್ನ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಅದು ಚೆನ್ನಾಗಿ ಬೇಯಬೇಕು ಎಣ್ಣೆಗೆ. ಚೆನ್ನಾಗಿ ಬೆಂದಿದ್ದಾದಮೇಲೆ ಅದಕ್ಕೆ ಟೊಮ್ಯಾಟೊ ಕೂಡ ಹಾಕೊಬೇಕಾಗುತ್ತೆ. ಸ್ವಲ್ಪ ಟೊಮೆಟೊ ಜಾಸ್ತಿನೂ ಹಾಕೋತಿದ್ದೀನಿ ನಾನಿಲ್ಲಿ. ಮತ್ತು ಹಾಗೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಆಗಬೇಕು. ಹಾಗೆ ಸೋಯಾ ಚಂಕ್ಸ್ ಇರುತ್ತಲ್ಲ, ಅದನ್ನು ಬಿಸಿನೀರಲ್ಲಿ ಬೇಯಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ, ಆಯಿತಾ? ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಸೋಯಾ ಚಂಕ್ಸ್ ಕೂಡ ನಮ್ಮ ಡಯಟಲ್ಲಿ ಒಂದು ಒಳ್ಳೆ ಪಾತ್ರ ನಿರ್ವಹಿಸುತ್ತೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ತುಂಬಾ ಒಳ್ಳೆಯದದು. ಅದ್ರ ಒಳ್ಳೆ ಪ್ರೋಟೀನ್ ಸಿಗುತ್ತೆ ನಮಗೆ. ಹಾಗೆ 1 ಮುಷ್ಟಿಯಷ್ಟು ಪುದೀನ ಸೊಪ್ಪು, ಗರಂ ಮಸಾಲ ಪೌಡರು, ಧನಿಯಾ ಪೌಡರು ಮತ್ತು ಖಾರದ ಪುಡಿ ಇಷ್ಟು. ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಅದರಲ್ಲೇ ಅದನ್ನು ಬೇಯಿಸ್ಕೊಬೇಕು. ಅದು ಎಲ್ಲನೂ ಚೆನ್ನಾಗಿ ಬೆಂದಿದೆ, ನೀಟಾಗಿ ಅದು ಮಿಕ್ಸ್ ಆಗಿದೆ ಅಂತ ನಮ್ಗೆ ಅನಿಸೋವರೆಗೂ ಸ್ವಲ್ಪ ಲೈಟಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಅದನ್ನು ನಾವು ಇದೇ ಥರ ಮಿಕ್ಸ್ ಮಾಡ್ಕೋತಾನೆ ಎಣ್ಣೆಲೇ ಬೇಯಿಸ್ಕೊಬೇಕಾಗತ್ತೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ, ಆಯಿತಾ? ನನಗೆ ಆ್ಯಕ್ಚುಲಿ ಇದು ರೈಸ್ ಮಾಡಿದ್ಮೇಲೆ ಅನಿಸ್ತು, ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಹೇಳಿ. ನಾವು ಈ ಥರ ರೈಸ್ ಐಟಮಲ್ಲಿ ಮಾಡ್ತಾ ಹೋದರೆ ನನ್ನ ಮಗನಿಗೆ ತುಂಬಾ ಇಷ್ಟ ಆಗುತ್ತೆ. ಅವ್ನು ಯಾವಾಗಲೂ ಹೇಳ್ತಿರ್ತಾನೆ, ಅಮ್ಮ ರೈಸ್ ಐಟಮ್ ಮಾಡು ಅಂತ. ಅದಕ್ಕೆ ಮತ್ತು ಇನ್ನು ಬಿಸಿಯಾಗಿ ಅನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಸೋನಾ ಮಸೂರಿ ಅಕ್ಕಿಯನ್ನು ಯೂಸ್ ಮಾಡಿದ್ದೀನಿ ಇದರಲ್ಲಿ. ನಾವು ಯೂಶ್ವಲಿ ಕೆಂಪು ಅಕ್ಕಿ ಉಪಯೋಗಿಸೋದು. ಈ ಥರ ತಿಂಡಿಗೆಲ್ಲ ಸೋನಾ ಮಸೂರಿ ಅಕ್ಕಿನ ಉಪಯೋಗಿಸ್ತೀವಿ, ಆಯಿತಾ? ಅದನ್ನು ಮಾಡಿಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಂಡೆ ನಾನು. ಮತ್ತು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋ ಮಸಾಲ ರೈಸ್ ರೆಡಿ ಆಗುತ್ತೆ. ಇದು ನನ್ನ ಮಗನಿಗೆ ಬಾಕ್ಸಿಗೂ ಕೊಟ್ಟು ಕಳಿಸ್ದೆ. ಹಾಗೆ ಮಧ್ಯಾಹ್ನಕ್ಕೆ ನಮಗಿದೆ ಆಯ್ತು ಇವತ್ತು. ತುಂಬ ಅಂದರೆ ತುಂಬ ಟೇಸ್ಟ್ಫುಲ್ಲಾಗಿ ಬಂದಿತ್ತು. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ, ಆಯಿತಾ? ಇನ್ನು ಸಂಜೆ ಹೊತ್ತಿಗೆ ಡ್ರೈ ಫ್ರೂಟ್ಸ್ದು ಒಂದು ಬಿಸ್ಕೆಟ್ ತೊಗೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಅದು ಹೇಳಿದ್ನಲ್ಲ ಮಸಾಲ ರೈಸ್ ಅಂತ ಹೇಳಿ, ಅದು
ಇನ್ನು ರಾತ್ರಿಗೆ ನನಗೆ ಬೆಳಗ್ಗೆ ತಿಂಡಿಗಾಗತ್ತೆ ಅಂತ ಹೇಳ್ಬಿಟ್ಟು ಕಡಲೆಕಾಳು ಮತ್ತು ಹೆಸರು ಕಾಳು ಎರಡನ್ನೂ ಕೂಡ ನೆನೆಸಿಟ್ಕೊತಾ ಇದ್ದೀನಿ ಆಯಿತಾ. ಇದೆರಡನ್ನೂ ನೆನೆಸಿಟ್ಕೊಂಡು ನಾಳೆ ಬೆಳಗ್ಗೆ ನನಗೆ ಅಂತ ತಿಂಡಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನನಗೆ ಪ್ರತಿದಿನ ವಿಡಿಯೋಸ್ ಹಾಕೋದಕ್ಕೆ ಆಗೋದಿಲ್ಲ ಆಯಿತಾ. ಯಾಕೆ ಅಂದರೆ ನಾನು ವೀಡಿಯೋಸ್ನ ಇದು ಎಡಿಟಿಂಗ್ ಎಲ್ಲ ಮಾಡಿಟ್ಕೊಂಡಿರ್ತೀನಿ, ತಮ್ಮನೇಲೂ ಕೂಡ ರೆಡಿ ಮಾಡ್ಕೋತೀನಿ. ವಾಯ್ಸ್ ಓವರ್ ಕೊಡೋದೇ ಒಂದು ದೊಡ್ಡ ಟಾಸ್ಕ್ ನನಗೆ ಆ್ಯಕ್ಚುಲಿ. ಒಂದು ಮನೇಲಿ ಮಕ್ಕಳು ಟಿ ವಿ ಆನ್ ಮಾಡ್ಕೊಂಡೇ ಇರ್ತಾರೆ, ಟಿ ವಿ ಮ್ಯೂಟ್ ಮಾಡೋಂಗೂ ಇಲ್ಲ, ಪಾಪ ಒಳಗೆ ಶುರು ಮಾಡ್ತಾನೆ. ಇನ್ನೊಂದು ಅವ್ನು ಮಲ್ಕೊಂಡಾಗಲೇ ಮಾಡ್ಕೊಬೇಕು. ಅವ್ನು ಮಲ್ಕೊಂಡಾಗ ನನಗೇನೋ ಕೆಲಸದಲ್ಲಿ ಮರೆತು ಬಿಡ್ತೀನಿ. ಇನ್ನು ನಮ್ಮ ಮನೆ ಹತ್ರ ಕೋಳಿ ನಾಯಿ ಇದ್ರದ್ದೇ ಡಿಸ್ಟರ್ಬೆನ್ಸು. ನಾನು ಎಷ್ಟು ಸಲ ವಾಯ್ಸ್ ಕೊಟ್ಟು ಡಿಲೀಟ್ ಮಾಡಿದ್ದೀನಿ ಗೊತ್ತಾ. ಪಕ್ಕದ ಮನೇಲಿ ನಾಯಿ ಬೊಗಳ್ತಿರುತ್ತೆ, ಇಲ್ಲ ಅಂದರೆ ಕೋಳಿಗಳು ಒಂದು ರಾಶಿ ಇದೆ ಅದೆಲ್ಲ ಕೂಗ್ತಿರುತ್ತೆ, ಏನಾದರೂ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ ಆಯಿತಾ. ಹೇಳೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ ಅಂಥ ಪರಿಸ್ಥಿತಿ. ಇನ್ನು ರಾತ್ರಿಗೆ ನನಗೆ ಒಂದು ಆ್ಯಪಲ್ ತೊಗೊಂಡೆ ಆಯಿತಾ. ನಾನು ಊಟ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನಾನು ಮಧ್ಯಾಹ್ನದ ಊಟ ಮಾಡಬೇಕಾದ್ರೆ ನಾನು ಮಸಾಲೆ ರೈಸ್ ತಿನ್ನಬೇಕಾದ್ರೆ 4 ಗಂಟೆ ಆಗಿತ್ತು, 4:30 ಅಂತೂ ಆಗಿತ್ತು. ಅದಕ್ಕೆ ನಾನು ಆ್ಯಪಲ್ ತೊಗೊಂಡೆ. ಇನ್ನು ಕಾಳುಗಳನ್ನೆಲ್ಲ ನೆನೆಸಿಟ್ಟಿದ್ದೀನಿ, ಬೆಳಗ್ಗೆಗೆ ಏನಾದರೂ ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು. ಒಂದು ದಿನಕ್ಕೆ ಒಂದು ಆ್ಯಪಲ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಆ್ಯಪಲ್ಲೇ ತಿನ್ನಬೇಕಂತೇನಿಲ್ಲ, ಸೀಸನಲ್ ಫ್ರೂಟು ನಮ್ಮ ಲೋಕಲ್ ಪ್ರದೇಶಗಳಲ್ಲಿ ಏನೆಲ್ಲ ಸಿಗುತ್ತೆ ಫ್ರೂಟ್ಸು ಅದರಲ್ಲಿ ಯಾವುದನ್ನು ತಿಂದರೂ ಕೂಡ ನಮಗೆ ತುಂಬಾ ಒಳ್ಳೆಯದು ನಮ್ಮ ಹೆಲ್ತ್ಗೆ. ಅದಾದಮೇಲೆ ಒಂದು ಲೋಟ ಬಿಸಿ ನೀರು ಕುಡಿಯೋಣ ಅಂತ ಹೇಳಿ ಬಿಸಿ ನೀರು ಕುಡಿತಾ ಇದ್ದೀನಿ. ಇದು ನನ್ನ ಇವತ್ತಿನ ಫುಲ್ ಡೇ ನನ್ನ ಡಯಟ್ ರೂಟೀನ್ ಆಗಿತ್ತು. ಸೊ ನಿಮಗೆ ಏನು ಅನಿಸ್ತು ಅನ್ನಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿ ಹೋಯಿತು. ಇದೇ ಥರನೇ ಕಂಟಿನ್ಯೂ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಮತ್ತೆ ನನ್ನ ನಾಳಿನ ವಿಡಿಯೋದಲ್ಲಿ ಇದೇ ಥರ ನನ್ನ ಡಯಟ್ ರೂಟೀನ್ ಜೊತೆಗೆ ಮತ್ತೆ ಸಿಗ್ತೀನಿ ನಾನು ನಿಮಗೆ. ಹಾಗೆ ನನ್ನ ಸಬ್ಸ್ಕ್ರೈಬರ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ನನ್ನ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಖಂಡಿತ ಅನ್ಕೋತೀನಿ. ನೀವು ಕೂಡ ಟ್ರೈ ಮಾಡಿ, ಎಲ್ಲರೂ ಕೈಲೂ ಆಗುತ್ತೆ. ನಾವು ಸಣ್ಣ ಆಗೋದೇನು ದೊಡ್ಡ ವಿಚಾರ ಅಲ್ವೇ ಅಲ್ಲ, ನಾವು ಪ್ರಯತ್ನ ಪಟ್ಟರೆ. ಆದರೆ ಪ್ರತಿದಿನ ವಾಕಿಂಗು ಎಕ್ಸಸೈಸು ಸ್ವಲ್ಪ ಮಟ್ಟಿಗಾದರೂ ಮಾಡೋದಕ್ಕೆ ಪ್ರಯತ್ನ ಪಡಿ. ನಾನು ಕೂಡ ಮಾಡ್ತೀನಿ. ಬಟ್ ನಮ್ಮೂರಲ್ಲಿ ತುಂಬಾ ಅಂದ್ರೆ ತುಂಬಾನೇ ಮಳೆ ಬರ್ತಾ ಇದೆ, ವಾಕ್ ಮಾಡೋದಕ್ಕೆ ತುಂಬಾ ಕಷ್ಟ. ಆ ಕಾರಣಕ್ಕಾಗಿ ನನಗೆ ಹೋಗೋಕೆ ಆಗ್ತಾ ಇಲ್ಲ ಅಷ್ಟೇ. ನಿಮಗೆ ಆ ಥರದೊಂದು ವ್ಯವಸ್ಥೆ ಇತ್ತು ಅಂತ ಅಂದರೆ ಖಂಡಿತ ಮಾಡಿ, ಆ್ಯಕ್ಟಿವ್ ಆಗಿರಿ. ಎಲ್ಲರೂ ಆರೋಗ್ಯವಾಗಿರೋದು ತುಂಬಾನೇ ಮುಖ್ಯ. ನಮ್ಮ ಹೆಲ್ತ್ಗಿಂತ ಯಾವುದು ದೊಡ್ಡದಲ್ಲ. ನಮ್ಮ ಲೈಫಲ್ಲಿ ನಾವು ಏನನ್ನೇ ಅಚೀವ್ ಮಾಡಬೇಕಂದ್ರೂ ಈ ದೇಹನ ಇಟ್ಕೊಂಡೇ ಮಾಡಬೇಕಾಗತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.